ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇಲೆ ನಾನು ನಿಮ್ಮ ಸತೀಶ್ HR ಸ್ನೇಹಿತರೆ. ಈ ವಿಡಿಯೋದಲ್ಲಿ ಇಂಗ್ಲೀಷ್ನಲ್ಲಿ ಕಲಿ ಸೇತು ಬಂದ ವಿಷಯವನ್ನು ಕುರಿತು ತಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದಲ್ಲಿ ವಿದ್ಯಾಪ್ರವೇಶ ಕಾರ್ಯಕ್ರಮದ ನಂತರ ENK ಲೆವೆಲ್ 1 ಹಾಗೂ ಸೇತು ಬಂಧದ ನಂತರ ಲೆವೆಲ್ 2 ಮತ್ತು ಲೆವೆಲ್ 3 ಕಲಿಕಾ ಏಣಿಯ ಲ್ಯಾಡರನ್ನು ಅನುಷ್ಠಾನಕ್ಕೆ ಕ್ರಮವಹಿಸುವುದು. ಸೈಟ್ ವರ್ಡ್ಸ್ ಅಭ್ಯಾಸಗಳ ಜೊತೆಗೆ ಕ್ರಿಯಾತ್ಮಕ ವ್ಯಾಕರಣ ಮತ್ತು ಶಬ್ದಕೋಶವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಭಾಷಾ ಆಟಗಳು, ಸಂಭಾಷಣೆಯ ವೃತ್ತ, ಲ್ಯಾಂಗ್ವೇಜ್ ಗೇಮ್ಸ್ ಆ್ಯಂಡ್ ಕಾನ್ವರ್ಸೇಷನ್ ಸರ್ಕಲ್ಗಳನ್ನು L ಮತ್ತು Sಗಳ ಭಾಗವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತದೆ. ಐ ಸ್ಪೈ ಆ್ಯಂಡ್ ಪಾಸಿಂಗ್ ದ ಪಾರ್ಸಲ್, ಫೈರ್ ಇನ್ ದ ಮೌಂಟೇನ್, ಸೈಮನ್ ಸೇಸ್ನಂತಹ ಆಟಗಳನ್ನು ಈ ಹಂತದಲ್ಲಿ ಬಳಸಬಹುದಾಗಿದೆ. ಕಾನ್ವರ್ಸೇಷನ್ ಸರ್ಕಲ್ನಲ್ಲಿ ಪೊಸೆಸಿವ್ ಪ್ರೊನೌನ್ಸ್, ಟೆನ್ಸ್, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಯೂಸ್ ಆಫ್ ಅಪ್ಸ್ಟ್ರೋಫಿ, ಯೂಸ್ ಆಫ್ ವಿ, ದೇ, ದೇರ್ ಆ್ಯಂಡ್ ಅವರ್ನಂಥ ಮಕ್ಕಳು ಮೌಖಿಕವಾಗಿ ಉಚ್ಚರಿಸಲು ಅಪಾಸ್ಟ್ರೋಫಿ ಹಾಗೂ ಈ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ENK ತರಗತಿ ನಿರ್ವಹಣೆಯಲ್ಲಿ 1. ಬಿಗಿನ್ ವಿತ್ 30 minutes ಆಫ್ R&W, 2. ಫಾಲೋಡ್ ಬೈ 20 minutes ಆಫ್ L&S, 3. ಎಂಡ್ ವಿತ್ 30 minutes ಆಫ್ R&W ಅವಧಿಗಳನ್ನು ಅನುಸರಿಸುವುದು. ಬರವಣಿಗೆಯ ಅಭ್ಯಾಸ ಮತ್ತು ನಿಯೋಜಿತ ಕಾರ್ಯಗಳಿಗೆ ಮಕ್ಕಳು 4 ಗೆರೆಗಳ ನೋಟ್ಬುಕ್ ಬಳಸುವಂತೆ ಮಾರ್ಗದರ್ಶನವನ್ನು ನೀಡುವುದು. ನಿಯೋಜಿತ ಕಾರ್ಯಗಳನ್ನು ಪರಿಶೀಲಿಸಿ ಮಾಹಿತಿ ಮುಂದಿನ ಕಲಿಕೆಗೆ ಮಾರ್ಗದರ್ಶನ ನೀಡುವುದು. ENK ಲೆವೆಲ್ 3 ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ವಿವಿಧ ಸಂಪನ್ಮೂಲಗಳನ್ನು DSRT ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು, ಪೂರಕ ಮಾರ್ಗದರ್ಶನಕ್ಕಾಗಿ ಶಿಕ್ಷಕರು ಇವುಗಳನ್ನು ಅವಲೋಕಿಸುವುದು. ಸೊ ENK ಬ್ರಿಡ್ಜ್ ಕೋರ್ಸ್ನಲ್ಲಿ L&Sಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿರೋದ್ರಿಂದ L&Sಲ್ಲಿ ಬರ್ತಕ್ಕಂಥ ಲ್ಯಾಂಗ್ವೇಜ್ ಗೇಮ್ಸು, ಕಾನ್ವರ್ಸೇಷನ್ ಸರ್ಕಲ್ಸು ಇವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಕ್ಕಂಥದ್ದು. ಸೊ ಇವುಗಳನ್ನು ನೀಡೋದ್ರ ಜೊತೆಗೆ L&Sಲ್ಲಿ ಲ್ಯಾಂಗ್ವೇಜ್ ಗೇಮ್ಸಲ್ಲಿ ಐ ಸ್ಪೈ ಆಟ, ಪಾಸಿಂಗ್ ದ ಪಾರ್ಸಲ್ ಆಟ, ಫೈರ್ ಇನ್ ದ ಮೌಂಟೇನ್ ಆ್ಯಂಡ್ ಸೈಮನ್ ಸೇಸ್ ಅಂತಕ್ಕಂಥ ಆಟಗಳನ್ನು ಹೆಚ್ಚು ಬಳಸ್ಕೊಳ್ಬೋದಾಗಿರುತ್ತೆ. ಇನ್ನು ಕಾನ್ವರ್ಸೇಷನ್ ಸರ್ಕಲ್ಸಲ್ಲಿ ಪೊಸೆಸಿವ್ ಪ್ರೊನೌನ್ಸ್ ಬಗ್ಗೆ, ಟೆನ್ಸ್ ಬಗ್ಗೆ, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಬಗ್ಗೆ, ಯೂಸ್ ಆಫ್ ಅಪ್ರಾಕ್ಸಿಮೇಟ್ ಬಗ್ಗೆ, ಯೂಸ್ ಆಫ್ ವಿ ಬಗ್ಗೆ, ದೇ ಬಗ್ಗೆ, ದೇರ್ ಬಗ್ಗೆ ಆ್ಯಂಡ್ ಅವರ್ನಂತಹ ಬಗ್ಗೆ ವರ್ಡ್ಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾ ಹೋಗಬೇಕಾಗುತ್ತೆ. ಜೊತೆಗೆ ಇದನ್ನು ಮ್ಯಾನೇಜನ್ನು ಮಾಡುವಾಗ ಮೊದಲ 30 ನಿಮಿಷ R&Wಗೆ ಒತ್ತು ಕೊಟ್ಕೊಂಡು, ನಂತರ 20 ನಿಮಿಷ L&Sಗೆ ಕೊಟ್ಟು, ಕೊನೆಯ 30 ನಿಮಿಷವನ್ನು R&Wಗೆ ಅವಧಿಗೆ ಅನುಸರಿಸ್ಕೊಳ್ತಕ್ಕಂಥದ್ದು. ಅಲ್ಲಿಗೆ 80 minutes ಕವರ್ ಆಗುತ್ತೆ ಅಂತಕ್ಕಂಥದ್ದು. ಇದು ಸೇತು ಬಂಧಕ್ಕೆ ಸಂಬಂಧಪಟ್ಟಂತೆ ಬ್ರಿಡ್ಜ್ ಕೋರ್ಸ್ ಪ್ಲ್ಯಾನ್ ಫಾರ್ ದ ಇಯರ್ 25-26 ಬ್ರಿಡ್ಜ್ ಕೋರ್ಸ್ ಪ್ಲ್ಯಾನ್ ಹೇಗಿದೆ ಅಂತೇಳಿದರೆ, ಫಾರ್ ಸಿಂಪಲ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಕ್ಲಾಸ್ 2 ಸಬ್ಜೆಕ್ಟ್ ಇಂಗ್ಲೀಷು, ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ 20 minutes, ಮಾನಸಾಸ್ ಫ್ಯಾಮಿಲಿ ಅದ್ರ ಬಗ್ಗೆ ತೊಗೊಂಡ್ರೆ, ವಾಟ್ ಟು ಟೀಚರ್ ಏನು ಮಾಡಬೇಕು, ಸ್ಟೂಡೆಂಟ್ಸ್ ಕೆನ್ ಯೂಸ್ ದ ಪ್ರೊನೌನ್ ಈಸ್ ಅರ್ ಟು ಡಿನೋಟ್ ಪ್ರೊನೌನ್ಸ್. ಇದಕ್ಕೆ ಏನನ್ನು ಬಳಸಬೇಕು, ಗ್ರಾಮರ್ ಕಾರ್ಡನ್ನು ಬಳಸಬೇಕಾಗತ್ತೆ. ಕಾನ್ವರ್ಸೇಷನಲ್ಲಿ ವಾಟ್ ಈಸ್ ದ ನೇಮ್ ಅನ್ನೋದನ್ನು ಬಳಸ್ಕೊತ ಹೌ ಟು ಟೀಚರ್ ಯಾವ ರೀತಿ ಮಾಡ್ತಕ್ಕಂಥದ್ದನ್ನು ಇದನ್ನು ಹ್ಯಾಂಡಲ್ ಮಾಡ್ತಬೇಕಾಗತ್ತೆ. ಇಲ್ಲಿ ನಾವು 3 ಭಾಗವನ್ನು ಮಾಡ್ಕೋಬೇಕು. ಒಂದು ಟೀಚರ್ ರೋಲು, ಆಮೇಲೆ ಬಳಸಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಲು, ಮತ್ತು ಅದನ್ನು ಯಾವ ರೀತಿ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ನಿಮ್ಮ ಶಾಲಾ ಹಂತದಲ್ಲಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ತಾವು ಈ ರೀತಿ ಸೇತು ಬಂಧ ಬ್ರಿಡ್ಜ್ ಕೋರ್ಸನ್ನು ಕಂಟಿನ್ಯೂನ ಮಾಡ್ಕೊಳ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಸೊ ಈಗಾಗಲೇ ಟೆಲಿಗ್ರಾಮ್ ಗುಂಪಲ್ಲಿ ಈ ಒಂದು ಸಾಹಿತ್ಯ ಲಭ್ಯ ಇದೆ, PDF. ಸೊ ತಾವು ಬಳಸ್ಕೊಂಡು ತಮ್ಮ ಶಾಲಾ ಹಂತದಲ್ಲಿ ENK ಬ್ರಿಡ್ಜ್ ಕೋರ್ಸನ್ನು ತಾವು ಕಂಪ್ಲೀಟ್ ಮಾಡ್ಬೋದು ಈ ವರ್ಷದಲ್ಲಿ ಅಂತಕ್ಕಂಥ ಮಾಹಿತಿಯನ್ನು ಹಂಚ್ಕೊಳ್ತಾ, ಇನ್ನು ರೀಡಿಂಗ್ ರೈಟಿಂಗ್ ಸಂಬಂಧಪಟ್ಟಂತೆ ಕ್ಲಸ್ಟರ್ ಆಫ್ ಲೆಟರ್ಸಲ್ಲಿ COAPT ಅಂತಕ್ಕಂಥ ನೀಡಲಾಗಿದೆ. ಈ COAPTಗೆ ಸಂಬಂಧಪಟ್ಟಂಥ ವಾಟ್ ಟು ಟೀಚರ್ ಏನು ಮಾಡಬೇಕು, ಯಾವ ಕಾರ್ಡನ್ನು ಬಳಸಬೇಕು, ಮತ್ತು ಹೌ ಟು ಟೀಚರ್ ಹೇಗೆ ಟೀಚ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಸ್ಟೂಡೆಂಟ್ ಕ್ಯಾನ್ ರೆಕಗ್ನೈಸ್ ಆ್ಯಂಡ್ ಪ್ರೊನೌನ್ಸೇಷನ್ ಈಚ್ ಆಫ್ ದ ಲೆಟರ್ಸ್. ವಾಟ್ ಟು ಟೀಚ್ ಏನನ್ನು ಹೇಳ್ಬೇಕಂದ್ರೆ, ಒಂದು ಅಕ್ಷರ ತೋರಿಸಿದ್ರೆ ಮಕ್ಕಳು ಅದನ್ನು ಗುರುತಿಸ್ಬೇಕು ಮತ್ತು ಅದನ್ನು ಹೆಸರಿಸ್ಬೇಕು ಅಂತಕ್ಕಂಥದ್ದು. ನಂತರ ಇದಕ್ಕೆ ಬಳಸಬೇಕಾಗಿರ್ತಕ್ಕಂಥದ್ದು ಲೆಟರ್ ಸರ್ಚ್ ಅಂತ ಫ್ಲ್ಯಾಶ್ ಕಾರ್ಡ್ಸ್ ಇದಾವಲ್ಲ ಅವುಗಳನ್ನು ಬಳಸ್ಕೋಬೋದು. ಸ್ಟೆಪ್ 1ನಲ್ಲಿ ಪ್ಲೇಸ್ ದ ಲೆಟರ್ಸ್ ಇನ್ ದ ಬಾಕ್ಸ್, ಅಂದರೆ ಒಂದು ಬಾಕ್ಸಲ್ಲಿ ಅಕ್ಷರಗಳನ್ನ ಹಾಕ್ತಕ್ಕಂಥದ್ದು. ಆಸ್ಕ್ ದ ಸ್ಟೂಡೆಂಟ್ಸ್ ಟು ಪಿಕ್ ಎ ಲೆಟರ್ ಆ್ಯಂಡ್ ಐಡೆಂಟಿಫೈ ಇಟ್, ಅಂದರೆ ಲೆಟರ್ನ ತಗೊಳ್ತಕ್ಕಂಥದ್ದು ಮತ್ತು
ಇದನ್ನು ಐಡೆಂಟಿಫಿಕೇಷನ್ನ ಮಾಡ್ತಕ್ಕಂಥದ್ದು. ಕಾಲ್ ಔಟ್ ದ ಸೌಂಡ್ ಆಫ್ ಎ ಲೆಟರ್ಸ್ ಇನ್ ಎನಿ ಆರ್ಡರ್, ಕಾಲ್ ಔಟ್ ಮಾಡ್ತಕ್ಕಂಥದ್ದು. ಆಸ್ಕ್ ದ ಸ್ಟೂಡೆಂಟ್ಸ್ ಟು ಫೈಂಡ್ ದ ಕರಸ್ಪಾಂಡಿಂಗ್ ಲೆಟರ್ಸ್ ಅಂತಕ್ಕಂಥದ್ದು. ಆಸ್ಕ್ ದ ಸ್ಟೂಡೆಂಟ್ಸ್ ಪಿಕ್ ಎ ಲೆಟರ್, ಐಡೆಂಟಿಫೈ ಆ್ಯಂಡ್ ಸೇ ದ ಸೌಂಡ್ಸ್. ಸೊ ಈ ರೀತಿ ನಾವು ಔ ಟು ಟೀಚ್ ಅನ್ನತ್ತಿಲ್ಲ ಈ ರೀತಿ ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿ ಮಾಡಿದರೆ ಬ್ರಿಡ್ಜ್ ಕೋರ್ಸು ಏನು 7 ಸೆಗ್ಮೆಂಟ್ಸ್ ಇದೆ ಮತ್ತು 7 ಥೀಮ್ಸ್ ಇದೆ. ಸೊ ಥೀಮ್ಸು ಮತ್ತು ಸೆಗ್ಮೆಂಟ್ಸನ್ನು L&S ಮತ್ತು R&Wಗೆ ಡಿವೈಡನ್ನು ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಮೈಂಡ್ ಪ್ಲಾನಲ್ಲಿ ನಾವು ಬ್ರಿಡ್ಜ್ ಕೋರ್ಸನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದರೆ ಖಂಡಿತವಾಗ್ಲೂ ಕೂಡ ಈ ಬ್ರಿಡ್ಜ್ ಕೋರ್ಸಲ್ಲಿ ನಾವು ಯಶಸ್ಸನ್ನು ಸಾಧಿಸ್ಬೋದು. ಇದು ಒಂದು ಮಾದರಿ ಅಷ್ಟೇ. ಈ ರೀತಿ ಬ್ರಿಡ್ಜ್ ಕೋರ್ಸನ್ನು ನಾವು ENKನಲ್ಲಿ ಮಾಡ್ಬೋದು ಅಂತಕ್ಕಂಥದ್ದು. ಸೊ ನಿಮ್ಮ ಶಾಲಾ ಹಂತದಲ್ಲಿ ನಿಮ್ಮ ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ನೀವು ಬ್ರಿಡ್ಜ್ ಕೋರ್ಸನ್ನು ಮಾಡಿಕೊಂಡು ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡು ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟನ್ನು ನಿರ್ವಹಣೆಯನ್ನು ಮಾಡ್ಕೊಳ್ತಾ ತಾವೇನು ಮಾಡ್ಬೋದು, ಬ್ರಿಡ್ಜ್ ಕೋರ್ಸನ್ನು ಕಂಪ್ಲೀಟನ್ನು ಮಾಡ್ಕೋಬೋದು. ಮಾದರಿಯಾಗಿ ಇಂಗ್ಲೀಷ್ನಲ್ಲಿ ನಲಿಕಲಿ ಸೇತುಬಂಧ ಅಭ್ಯಾಸಗಳಿಗೆ ಯಾವ್ಯಾವ ಬಳಸ್ಕೋಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಸುಮಾರು ಕಾರ್ಡ್ಸ್ಗಳು ನಮ್ಮಲ್ಲಿ ಲಭ್ಯ ಇದೆ. ಈ ಎಲ್ಲ ಕಾರ್ಡ್ಗಳನ್ನು ತಾವು ಬಳಸ್ಕೊಂಡು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ENKನ ಬ್ರಿಡ್ಜ್ ಕೋರ್ಸನ್ನು ತುಂಬ ಚೆನ್ನಾಗಿ ಕಂಪ್ಲೀಟನ್ನು ಮಾಡ್ಬೋದು ಅಂತಕ್ಕಂಥದ್ದು. ಮುಂದಿನ ವಿಡಿಯೋದಲ್ಲಿ ಶಿಕ್ಷಕರು ನಿರ್ವಹಿಸಬೇಕಾದಂಥ ದಾಖಲೆಗಳು ಯಾವ್ಯಾವು, ಯಾವ ರೀತಿ ನಾವು ಎಲ್ಲ ದಾಖಲೆಗಳನ್ನು ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಒಟ್ಟಾರೆಯಾಗಿ ಇದಾಗಿತ್ತು ಇಂಗ್ಲೀಷ್ ನಲಿಕಲಿಯಲ್ಲಿ ಸೇತುಬಂಧ ನಿರ್ವಹಣೆ ಯಾವ ರೀತಿ ಅಂತಕ್ಕಂಥದ್ದು. ಸೊ ಇದು ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ. ನನಗಿಂತಲೂ ಕೂಡ ಹೆಚ್ಚಿಗೆ ಮಾಹಿತಿ ತಮ್ಮಲ್ಲಿ ಲಭ್ಯ ಇರಬಹುದು. ಸೊ ಈ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ.